ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತೊಂದು ಸುಂದರವಾದ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಫ್ಯಾನ್ಸಿ ಸೀರೆಗಳಿಗೆ ಹಾಕುವ ಕುಚ್ಚನ್ನು ನಾನು ತೋರಿಸ್ತಾ ಇದ್ದೀನಿ. ಕಾಟನ್ ಸೀರೆಗೂ ಸಹ ಚೆನ್ನಾಗಿ ಕಾಣಿಸುತ್ತೆ. ಈ ಕುಚ್ಚನ್ನು ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸುಂದರವಾದ ಸೀರೆ ಕುಚ್ಚನ್ನು ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಇವತ್ತು ಬ್ಲ್ಯಾಕ್ ಕಲರ್ ಸಿಲ್ಕ್ ಥ್ರೆಡನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ಈ ಕುಚ್ಚಿಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮಗೆ ಯಾವ ಕುಚ್ಚಿನ ಅಂದರೆ ಕಲರ್ ಕಾಂಬಿನೇಷನ್ ಬೇಕು ಅಂತ ನೋಡಿಕೊಂಡು ನೀವು ಸಿಲ್ಕ್ ಥ್ರೆಡನ್ನ ಬಳಸ್ಕೋಬೋದು. ನೋಡಿ, ನಾನಿಲ್ಲಿ ಒಂದು ಹೋಲ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಕಟ್ಟರಲ್ಲಿ ನಮಗೆ ನೀಟಾಗಿ ಹೋಲಾಗತ್ತೆ. ನಂತರ ರೆಡಿ ಮಾಡ್ಕೊಂಡಿರುವಂತಹ ಈ ಕುಚ್ಚಿನ ಥ್ರೆಡನ್ನು ಹೀಗೆ ಇದರೊಳಗಡೆ ಹಾಕ್ತಾ ಇದ್ದೀನಿ. ಹೀಗೆ ಇಲ್ಲಿ ನಾನು ಸ್ವಲ್ಪ ಪುಟ್ಟಾಗಿರುವಂತಹ ಕುಚ್ಚನ್ನು ಕಟ್ಕೋತಾ ಇದ್ದೀನಿ. ನಾನಿಲ್ಲಿ 120 ಎಳೆ ದಾರವನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಕುಚ್ಚು ದಪ್ಪದಾಗಿ ಬಂದರೆ ಚೆನ್ನಾಗಿರತ್ತೆ ಈ ಡಿಸೈನ್ಗೆ. ಹೀಗೆ ದಾರವನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನಾಟನ್ನು ಹಾಕ್ಕೋತಾ ಇದ್ದೀನಿ. ಹೀಗೆ ದಾರವನ್ನು ಟೈಟಾಗಿ ಸುತ್ಕೋಬೇಕಾಗತ್ತೆ. ಅಂದರೆ ಬ್ಲ್ಯಾಕ್ ಕಲರ್ ಥ್ರೆಡ್ ಇರೋದ್ರಿಂದ ಈ ನಾನು ವೈಟ್ ಬಟ್ಟೆಗೆ ಹಾಕ್ತಿದ್ದೀನಲ್ಲ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಮತ್ತು ಗೋಲ್ಡನ್ ಥ್ರೆಡ್ಡು ಬ್ಲ್ಯಾಕ್ ಸಿಲ್ಕ್ ಥ್ರೆಡ್ಡಿಗೆ ಎದ್ದು ಕಾಣಿಸುತ್ತೆ. ಹೀಗೆ ಸುತ್ತಬಿಟ್ಟು ನಂತರ ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಈ ದಾರವನ್ನು ಕಟ್ ಮಾಡಿಕೊಂಡು ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಎದುರುಗಡೆನೆ ನಾಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಒಮ್ಮೆ ಥ್ರೆಡನ್ನು ಅಷ್ಟನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಅಷ್ಟು ಥ್ರೆಡ್ಡು ಒಂದೇ ಸೈಜ್ಗೆ ಬರಬೇಕು. ಮತ್ತು ಈ ಗೋಲ್ಡನ್ ಥ್ರೆಡ್ಡು ಸಹ ಹೀಗೆ ಸ್ಟ್ರೈಟಾಗಿ ಬರಬೇಕು. ಇದೇ ರೀತಿಯಲ್ಲಿ ನಾನು ಅಷ್ಟು ಕುಚ್ಚನ್ನು ಕಟ್ಕೋತಾ ಇದ್ದೀನಿ. ಇವಾಗ ನೋಡಿ, ಕುಚ್ಚುಗಳಷ್ಟು ಕಟ್ಟಿ ರೆಡಿಯಾಗಿದೆ. ಒಮ್ಮೆ ಕುಚ್ಚನ್ನು ಕಟ್ಟಿದ ಮೇಲೆ ನೀಟಾಗಿ ಐರನ್ ಮಾಡ್ಕೋಬೇಕು. ಇಲ್ಲ ಹೇರ್ ಸ್ಟ್ರೈಟರ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಕುಚ್ಚನ್ನು ಕಟ್ಟೋದಕ್ಕಿಂತ ಮುಂಚೆನೂ ಸಹ ನೀಟಾಗಿ ಐರನ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾರ್ಮಲ್ ಸೂಜಿ ದಾರವನ್ನು ತಗೊಂಡಿದ್ದೀನಿ. ಇಲ್ಲಿಂದ ಹೀಗೆ ತಗೋತಾ ಇದ್ದೀನಿ. ನಾಟನ್ನು ಹಾಕ್ಕೋಬೇಕು. ಹೀಗೆ ನಂತರ ಇಲ್ಲಿ ನಾನು ಗೋಲ್ಡನ್ ಬೀಡ್ಸ್ನ 5 ಬೀಡ್ಸನ್ನು ಹಾಕ್ತಾ ಇದ್ದೀನಿ.
ಹೀಗೆ. ನಂತರ ಈ ದೊಡ್ಡ ಗೋಲ್ಡನ್ ಬೀಡನ್ನ ಹಾಕ್ತಾಯಿದ್ದೀನಿ. ಹೀಗೆ ನೆಕ್ಸ್ಟು ಮತ್ತೆ 4 ಗೋಲ್ಡನ್ ಬೀಡ್ಸ್ನ, ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸ್ ಇದೆಯಲ್ಲ, 4 ಹಾಕ್ತಾಯಿದ್ದೀನಿ. ಹೀಗೆ. ನಂತರ ಮತ್ತೊಂದು ದೊಡ್ಡ ಗೋಲ್ಡನ್ ಬೀಡು ಹೀಗೆ ಬರುತ್ತೆ. ನೆಕ್ಸ್ಟು ಇನ್ನೊಂದು ಚಿಕ್ಕ ಗೋಲ್ಡನ್ ಬೀಡನ್ನ ಹಾಕ್ತಾಯಿದ್ದೀನಿ. ಒಂದೇ ಬೀಡ್ ಸಾಕಾಗುತ್ತೆ ಕೊನೆಯದಾಗಿ. ನಂತರ ಇದೇನು ಮಾಡಬೇಕು ಅಂದರೆ ಈ ದೊಡ್ಡ ಬೀಡ್ ಒಳಗಡೆ ಹೀಗೆ ರಿವರ್ಸ್ ತಗೋಬೇಕು. ಹೀಗೆ. ನಂತರ ಈ ಚಿಕ್ಕ ಚಿಕ್ಕ ಬೀಡ್ ಒಳಗಡೆ ತಗೋತಾ ಇದ್ದೀನಿ. ನಿಧಾನಕ್ಕೆ ಒಂದೊಂದೇ ಬೀಡ್ ಒಳಗಡೆ ತಗೊಂಡ್ರೂ ಆಗತ್ತೆ. ನೋಡಿ, ಹೀಗೆ ಚಿಕ್ಕ 4 ಬೀಡ್ಸ್ ಒಳಗಡೆ ಆದಮೇಲೆ ಇನ್ನು ಮತ್ತೆ ದೊಡ್ಡದೊಂದು ಗೋಲ್ಡನ್ ಬೀಡ್ ಇದೆಯಲ್ಲ ಅದ್ರ ಒಳಗಡೆ ತಗೋಬೇಕು. ಹೀಗೆ ತಗೊಂಡು ಆದಮೇಲೆ ಮತ್ತೆ ನಾನು 5 ಗೋಲ್ಡನ್ ಚಿಕ್ಕ ಚಿಕ್ಕ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಈಗ ನೋಡಿ, ನಿಧಾನಕ್ಕೆ ಹೀಗೆ ಜಾರಿಸ್ಕೊಂಡ್ಬಿಟ್ಟು ಹೀಗೆ ಬಟ್ಟೆಗೆ ನಾಟನ್ನು ಹಾಕ್ತಾಯಿದ್ದೀನಿ. ನಂತರ ಈ ಥ್ರೆಡ್ಡನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಬರುತ್ತೆ. ಇದೇ ರೀತಿಯಲ್ಲಿ ಮಧ್ಯದಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ ನಾನು. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಅಟ್ರಾಕ್ಟಿವ್ ಆಗಿರುವಂತಹ ಗ್ರ್ಯಾಂಡ್ ಆಗಿ ಕಾಣಿಸುವ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ. ನೋಡಿ, ಕಲರ್ ಕಾಂಬಿನೇಷನ್ ಸಹ ಸೂಪರಾಗಿ ಆಗಿದೆ ಅಲ್ವಾ. ಬ್ಲ್ಯಾಕು ಮತ್ತು ಗೋಲ್ಡನ್ ಕಾಂಬಿನೇಷನ್ನು, ಮತ್ತು ನಾನಿಲ್ಲಿ ವೈಟ್ ಕಲರ್ ಬಟ್ಟೆಗೆ ಹಾಕಿರೋದ್ರಿಂದ ಇದು ತುಂಬ ಎದ್ದು ಕಾಣಿಸೋ ಅಂತಹ ಡಿಸೈನ್ ಇದು. ನೀವು ಸೀರೆಗೆ ಹಾಕುವಾಗ ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ನೀವು ಬ್ಲ್ಯಾಕ್ ಸೀರೆ ಏನಾದ್ರು ಇದ್ದರೆ ಅದೇ ರೀತಿಯಲ್ಲಿ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೇನಲ್ಲ ಅದೇ ಕಾಂಬಿನೇಷನಲ್ಲಿ ನೀವು ಕುಚ್ಚನ್ನು ರೆಡಿ ಮಾಡ್ಕೋಬೋದು. ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುವಂತಹ ಫಾಸ್ಟ್ ಮೂವಿಂಗ್ ಕುಚ್ಚಿನ ಡಿಸೈನ್ ನೋಡಿದ್ರಿ ಅಲ್ವಾ. ನಿಮಗೂ ಈ ಡಿಸೈನ್ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.